ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೆಲ್ಲದರ ಜೊತೆಗೇ ಒಂದು ಸಂತೋಷದ ಸಂಗತಿ ಏನು ಅಂತಂದರೆ, ಶಿವಣ್ಣ ಡಿಸ್ಚಾರ್ಜ್ ಆಗಿ ವಾಪಸ್ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಅಮೆರಿಕದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಿವಣ್ಣ 1 ತಿಂಗಳ ನಂತರ ತಾಯ್ನಾಡಿಗೆ ಬಂದಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಶಿವಣ್ಣ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಕ್ಯಾನ್ಸರ್ ಮುಕ್ತರಾಗಿದ್ದಾರೆ. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಅಂತನೇ, ಆಪರೇಷನ್ಗೆ ಅಂತನೇ ಶಿವಣ್ಣ ಹೋಗಿದ್ರು. ಆ ಆಪರೇಷನ್ ಕೂಡ ಸಕ್ಸಸ್ ಆಯಿತು. ಅದಾದ ನಂತರ ಶಿವಣ್ಣ ಈಗ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಅವ್ರು ಬಂದು ಇಳಿದಿದ್ದಾರೆ. 1 ತಿಂಗಳು ಅವರು ಅಮೆರಿಕದಲ್ಲಿದ್ದರು. 1 ತಿಂಗಳ ಬಳಿಕ ಈಗ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಶಿವಣ್ಣ ಒಬ್ಬ ಅದ್ಭುತವಾದಂಥ ನಟ, ಅದ್ಭುತವಾದಂಥ ಕಲಾವಿದ. ಎಲ್ಲದರ ಜೊತೆಗೆ ಒಬ್ಬ ಈ ಮಾನವೀಯ ಗುಣಗಳಿರುವಂಥ ಅಪರೂಪದ ಕಲಾವಿದ. ನೋಡಿ, ಅವರಿಗೆ ಸಾಕಷ್ಟು ನೋವುಗಳಿದ್ದರೂ ಕೂಡ ಎಂದೂ ಕೂಡ ಆ ನೋವನ್ನು ಹೇಳಿಕೊಳ್ಳುವಂಥ ವ್ಯಕ್ತಿಯಲ್ಲ ಶಿವಣ್ಣ ಒಂದು ಲೆಕ್ಕದಲ್ಲಿ ಕನ್ನಡ ಚಿತ್ರರಂಗದ ಶಕ್ತಿ. ಯಾಕಂದರೆ 1-2 ಸಂಗತಿಗಳು. ಒಂದು ಕಡೆಗೆ ತಂದೆ ಹೋಗಿದ್ದಾಯಿತು, ತಾಯಿ ಹೋಗಿದ್ದಾಯಿತು, ಅವರು ಕೂಡ ಕ್ಯಾನ್ಸರ್ನಿಂದಲೇ ಬಳಲಿ ಹೋದರು ಪಾಪ. ಅದಾದ ನಂತರ ರಾಘಣ್ಣವ್ರಿಗೆ ಮೇಲಿಂದ ಮೇಲೆ ಆಘಾತಗಳು. ಇದೆಲ್ಲದರ ಜೊತೆಗೆ ಬರೀ ಮನೆಯ ಆಧಾರ ಸ್ತಂಭ ಅಲ್ಲ, ಚಿತ್ರರಂಗಕ್ಕೆ ಆಧಾರವಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅಗಲಿಕೆ. ಎಂಥ ಒಂದು ಶಾಕ್ ನೋಡಿ. ಇದೆಲ್ಲದರ ನಡುವೆ ಮಗಳಿಗೆ ಬಂದಂಥ ಅನಾರೋಗ್ಯ. 1-2 ಸಂಗತಿಗಳು ಕಾಡಿರೋದು. ಇದರ ನಡುವೆ ಶಿವಣ್ಣನಿಗಾಗಿದ್ದು, ಶಿವಣ್ಣನಿಗೆ ಎಲ್ಲೋ ಒಂದು ಕಡೆಗೆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ತಲೆಗೇನೋ ತಾಕಿ, ಈ ಅಂಡರ್ಪಾಸ್ ಕೆಳಗಡೆ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ತಾಕಿ ಒಳಗಡೆಗೆ ಬ್ಲೀಡ್ ಆಗಿ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡಿದ್ದು. ಒಂದು ಸರಿ ಸ್ಟೆಂಟ್ ಹಾಕ್ಸ್ಕೊಂಡಿರೋದು ಹಾರ್ಟಿಗೆ. ಇದಾದಮೇಲೆ ಈಗ ಕ್ಯಾನ್ಸರ್. 1-2 ಇದೆಲ್ಲದರ ನಡುವೆನೂ ಕೂಡ ಚೈತನ್ಯದ ಚಿಲುಮೆ ಶಿವಣ್ಣ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೇನು ಹಮ್ಮು ಬಿಮ್ಮು ಇಲ್ಲವೇ ಇಲ್ಲ. ಶಿವಣ್ಣ ಅಂದರೆ ಸ್ಟೆಪ್ ಹಾಕಿ ಅಂತಂತಂದರೆ ಹಾಗೆ ಸ್ಟೆಪ್ ಹಾಕದೇ. ಶಿವಣ್ಣ ಅವ್ರನ್ನ ಸ್ವಾಗತಿಸಲಿಕ್ಕೆ ಅರ್ಜುನ್ ಜನ್ಯ ಆಗಮಿಸಿದ್ದಾರೆ. ಏರ್ಪೋರ್ಟ್ಗೆ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿ ಬಳಗ ಬಂದಿದೆ. ಹೂವಿನ ಹಾರಗಳನ್ನು ಹಿಡ್ಕೊಂಡು ಅಭಿಮಾನಿಗಳು ಬಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು. ನೋಡಿ, ಇದು ಕ್ರೇನ್ನಲ್ಲಿ ರೆಡಿಯಾಗಿದೆ. ಹಣ್ಣುಗಳಿಂದ ಮಾಡಿರುವಂಥ ದೊಡ್ಡ ಹಾರ. ಬನ್ನಿ, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮಾತಾಡಿದ್ದಾರೆ. ಅವರು ಕೂಡ ಸ್ವಾಗತಕ್ಕೆ ಹೋಗಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಇದೊಂಥರ ಒಂದು ಹಬ್ಬದ ವಾತಾವರಣ. ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೇ ಹಬ್ಬದ ವಾತಾವರಣ. ಯಾಕಂದರೆ ಶಿವಣ್ಣ ಅಂದರೆ ಎಲ್ಲರಿಗೂ ಒಂಥರ ಅದು ಒಂದು ನಮಗಂತೂ ದೇವರ ಸಮಾನ ಸರ್. ಯಾಕಂದರೆ ನಮ್ಮ ಸಿನಿಮಾಗೆ ಅಷ್ಟು ಒಂದು ಗಾಡ್ ಫಾದರ್ ಥರ ನಿಂತಿದ್ದಾರೆ ಸಿನಿಮಾದಲ್ಲಿ, ಆ ಸಪೋರ್ಟಾಗಿ ಇಡೀ ತಂಡದ ಹಿಂದೆ. ಸೊ ಖಂಡಿತವಲ್ಲೂ ಶಿವಣ್ಣ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಅಣ್ಣ ಕೂಡ ಬಂದಿದ್ದೀವಿ ನಾವಿಬ್ಬರೂ. ಯಾಕಂದರೆ ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಮಗೆ ತೋರಿಸಿರೋ ಪ್ರೀತಿಗಳಿಗೆ ನಾವು ಏನೇ ಮಾಡಿದ್ರೂ ಕಮ್ಮಿನೇ. ಸೊ ಅಟ್ಲೀಸ್ಟ್ ನಾವು ಒಂದು ಚಿಕ್ಕ ರಿಸೀವ್ ಮಾಡೋದಕ್ಕಾದರೂ ನಾವೆಲ್ಲ ಬಂದು ಇಲ್ಲಿ ನಿಂತು ಅವ್ರಿಗೆ ರಿಸೀವ್ ಮಾಡೋಣ ಅಂತ ಖುಷಿಯಾಗಿ ಎಲ್ಲರೂ ಬಂದಿದ್ದೀವಿ. ಸೊ ಭಾಳ ಖುಷಿ ಆಗ್ತಾಯಿದೆ ಅವ್ರು ಆರೋಗ್ಯಕರವಾಗಿ ಬರ್ತಾ ಇರೋದು. ಆ್ಯಂಡ್ ಖಂಡಿತವಲ್ಲ ಅವ್ರಿಗೆ ದೇವರು ಏನು ಯಾವುದೇ ರೀತಿ ತೊಂದರೆ ಇನ್ನು ಯಾವತ್ತೂ ಬರೋದಿಲ್ಲ. ಏನೋ ಒಂದು ಚಿಕ್ಕದಾಗಿ ಏನು ಗಂಡಾಂತರ ಆಗಬೇಕಿತ್ತು ಅದೆಲ್ಲ ಮುಗಿದೋಗಿದೆ. ಇನ್ಮೇಲೆ ಮತ್ತೆ ಶಿವಣ್ಣ ಅವರು ಇನ್ನೊಂದು 150 ಸಿನಿಮಾ ಮಾಡ್ತಾರೆ, ಇನ್ನೂ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತಾರೆ. ನಡೀದೆ ಅರ್ಜುನ್ ಜನ್ಯ ಅವ್ರ ಮಾತು. ಇನ್ನೂ 150 ಸಿನಿಮಾ ಮಾಡ್ತಾರೆ, ಇನ್ನೂ ಎಂಟರ್ಟೈನ್ ಮಾಡ್ತಾರೆ. ಶಿವಣ್ಣ ಒಂದು ಶಕ್ತಿ ಅಂತ ನಿಜ, ಅಕ್ಷರಶಃ ನಿಜ.